ನಾವು ಅಕೌಂಟ್ಸನ್ನು ಸರ್ಕಾರಕ್ಕೂ ಸಬ್ಮಿಟ್ ಮಾಡ್ತೀವಿ, ಇಲಾಖೆಗೂ ಸಬ್ಮಿಟ್ ಮಾಡ್ತೀವಿ ಮತ್ತು ಅಕೌಂಟೆಂಟ್ ಜನರಲ್ಗೂ ಸಬ್ಮಿಟ್ ಮಾಡ್ತೀವಿ. ಆ ಅಕೌಂಟ್ಸು ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆದಮೇಲೆ ಸಬ್ಮಿಟ್ ಮಾಡಿದಾಗ ಯಾರ ಗಮನಕ್ಕೂ ಬರಲಿಲ್ಲೋ ಹೇಗೆ? ಇದಕ್ಕೆ ಸರ್ಕಾರ ನೇರವಾಗಿ ಉತ್ತರ ಕೊಡಬೇಕಾಗ್ತದೆ. ಇನ್ನೊಂದು, ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಅವರು ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಹಣ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದರೆ FIRನಲ್ಲಿ ಮಂತ್ರಿಗಳ ಹೆಸರು ಯಾಕೆ ಬರಲಿಲ್ಲ? ಮಂತ್ರಿಗಳ ಹೆಸರು ಕೈ ಬಿಟ್ಟು ಯಾಕೆ ಆ ರೀತಿ FIR ಮಾಡಿದ್ರಿ? ಇದು ಎಲ್ಲನೂ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕೂಡಲೇ ರಾಜೀನಾಮೆ ಕೊಟ್ಟು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿನೂ ಅರ್ಧ ಗಂಟೆನೂ ಅಧಿಕಾರದಲ್ಲಿ ಉಳಿದ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು.